ಇನ್ನು ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆಗೆ ಶಂಕುಸ್ಥಾಪನೆಯ ವೇಳೆ ಭಾರಿ ಹೈಡ್ರಾಮಾ ಅಂತ. ಹೌದಾ? ಶಿಷ್ಟಾಚಾರ ಪಾಲನೆ ಆಗದಿದ್ದಕ್ಕೆ ಕೈ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಬಿಸಾಡಿ ಕೇಂದ್ರ ಸಚಿವರ ಮುಂದೆಯೇ ಹೈಡ್ರಾಮಾ ಮಾಡಿದ್ದಾರೆ. ಸ್ಥಳೀಯ ಶಾಸಕರು ಸಚಿವರ ಹೆಸರು ಇಲ್ಲದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಜೊತೆಗೆ ಸಚಿವ ತಂಗಡಗಿ, ಸಂಸದ, ಶಾಸಕರು ವಾಗ್ವಾದವನ್ನ ನಡೆಸಿದ್ದಾರೆ. ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆಗೆ ಶಂಕುಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಹೈ ಡ್ರಾಮಾ ಇದು ನೋಡಿ. ರಸ್ತೆ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ, ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಎಲ್ಲ ಈ ಭಾಗದ ಹಿರಿಯರಿಗೂ ಶಶಿ ಚಂದ್ರಶೇಖರ್ ಪಾಟೀಲ್ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಟ್ಟಿಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ಕೇಂದ್ರ ಇಟ್ಸ್ ನಾಟ್ ಫಾಲ್ಟ್ ಆಫ್ ಸೋಮಣ್ಣ. ಸ್ಥಳೀಯವಾಗಿ DC ಅವ್ರು ಕರಿಬೇಕಾಗತ್ತೆ, ಸ್ಥಳೀಯವಾಗಿರುವಂಥವ್ರು ಕರಿಬೇಕಾಗತ್ತೆ. ಏನೋ ಮಿಸ್ಟೇಕ್ ಆಗಿದೆ. ಆಮೇಲೆ ತಪ್ಪೇನೆಲ್ಲ ಕೇಳ್ತಾರೆ. ನನ್ನ ಸಹೋದ್ಯೋಗಿ ಮುಖಂಡ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಕೊಪ್ಪಳ ಪ್ರತಿನಿಧಿ ಮುಖಂಡ, ಈಗ ಈ ವಿಚಾರದಲ್ಲಿ ಯಾರ ತಪ್ಪು ಅಂತ ಕೇಂದ್ರ ಮಂತ್ರಿಗಳೇನು ಕರಿಬೇಕಾಗಿಲ್ಲ, ಇದನ್ನ ಸ್ಥಳೀಯವಾಗಿರುವಂಥ ಜಿಲ್ಲಾಧಿಕಾರಿಗಳು ಕರಿಬೇಕಾಗತ್ತೆ. ಈ ವಿಚಾರದಲ್ಲಿ ಯಾರು ಎಡವಟ್ಟು ಮಾಡ್ಕೊಂಡಿದ್ದು ಏನಾಯ್ತಲ್ಲಿ? ಹೌದು ಅರುಣ್ ಬಡಿಗೇರ್, ಇವತ್ತೇಂದ್ರೆ ಕೊಪ್ಪಳ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ಅಂದರೆ ಮುನ್ರಾಬಾದ್ ಮತ್ತು ಇಟ್ನಾಳ್ ನಡುವೆ ಅಂದರೆ ರೈಲ್ವೆ ಸೇತುವೆಯ ಮೇಲ್ಸೇತುವೆಯನ್ನು ಉದ್ಘಾಟನೆಗೆ ಕೇಂದ್ರದ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಇವತ್ತು ಬಂದು ಶಂಕುಸ್ಥಾಪನೆ ಮಾಡೋಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ಅಂದರೆ ಹೈಡ್ರಾಮಾನೇ ನಡೀತು ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು, ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್ ಆಗಿರ್ಬೋದು, ಕೊಪ್ಪಳ ಶಾಸಕ ರಾಘವೇಂದ್ರ ಇಟ್ನಾಳ್ ಇವರು ಸಹ ಸ್ಥಳಕ್ಕೆ ಬಂದಾಗ ಅಲ್ಲಿ ಅಂದರೆ ಬ್ಯಾನರ್ ಅಂದರೆ ಹಾಕಿರುವಂಥ ಕೊಪ್ಪಳದ ಇಲ್ಲಿ ಕಾರ್ಯಕ್ರಮದ ಮುಂಭಾಗದಲ್ಲಿ ಹಾಕಿರುವಂಥ ಬ್ಯಾನರ್ ಆಗಿರ್ಬೋದು ಮತ್ತು ಸ್ಟೇಜ್ ಹಿಂಭಾಗದಲ್ಲಿ ಹಾಕಿರುವಂಥ ಹೆಸರುಗಳಲ್ಲಿ ಅಲ್ಲಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು ಮತ್ತು ಸ್ಥಳೀಯ ಸಂಸದ ಶಾಸಕ ಯಾರೂ ಹೆಸರಿನ ಕಾರಣಕ್ಕಾಗಿ ಮೊದಲು ಶಿವರಾಜ್ ತಂಗಡಿಯು ಇದಕ್ಕೆ ವಿರೋಧ ಪಡಿಸಿದ್ರು. ಸ್ಥಳೀಯದಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಅವರು ಸಹ ಆಕ್ರೋಶಗೊಂಡು ಏನಪ್ಪ ಅಂದ್ರೆ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು ಮತ್ತು ಸೋಮಣ್ಣನವರು ಇವನ್ನೆಲ್ಲ ಗಲಾಟೆ ಆಗ್ತಿರೋ ಸಮಯದಲ್ಲಿ ಅಂದರೆ ಶಂಕುಸ್ಥಾಪನೆಗೆ ಮುಂದಾದರು. ಆ ಸಮಯದಲ್ಲಿ ಅಂದರೆ ಸಾಕಷ್ಟು ಹೈಡ್ರಾಮಾ ನಡೀತಾ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ಥಳದಲ್ಲೇ ಇರುವಂಥ ಕಾರಣಕ್ಕಾಗಿ ಈಗ ನೋಡ್ತಾ ಇರ್ಬೋದು. ಇದೇ ಕಾರ್ಯಕ್ರಮದಲ್ಲಿ ಕೇವಲ ಕೇಂದ್ರ ಸಚಿವಂತ ವಿ ಸೋಮಣ್ಣರು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿದ್ರು ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ಬೋದು. ಇದು 1 ಕಿಲೋಮೀಟರ್ ಮೇಲ್ಸೇತುವೆ ಆಗಿದೆ. 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದರೆ ಅಂಜನಾದ್ರಿ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಮೇಲ್ಸೇತುವೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಕೇಂದ್ರದ ಸಚಿವರು 100% ಅಂದರೆ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದರೆ ಮೇಲ್ಸೇತುವೆ ಗಿಣಿಗೇರ ಇಟ್ನಾಳ್ ಗಿಣಿಗೇರ ಮುನ್ರಾಬಾದ್ ನಡುವೆ ಅಂದರೆ ಮೇಲ್ಸೇತುವೆಗೆ ಇವತ್ತು ಅಂದರೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ ನೀಡೋಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ಅಂದರೆ ಇವರು ಯಾವುದು ನಮ್ಮಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವ್ರು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಸಚಿವ ಶಿವರಾಜ್ ತಂಗಡಿ ಮತ್ತು ಶಾಸಕರು ಎಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರ ಸಮಿತಿಗೂ ಯಾವುದೇ ರೀತಿ ಅಂದರೆ ಇದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಚೇರುಗಳ ಎತ್ತಿ ಅಂದರೆ ಬಿಸಾಡಿದರು. ಮತ್ತು ಸಚಿವ ಶಿವರಾಜ್ ತಂಗಡಿ ಮೇಲೆ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಹೊಸಕ್ಕೆ ಮುನ್ನಾದ್ರು. ಅಲ್ಲಿದ್ದಂಥ ಸ್ಥಳೀಯ ಅಂದರೆ ಪೊಲೀಸರು ಅಲ್ಲಿ ಬಿಡಿಸುವಂಥ ಕೆಲಸ ಆಯ್ತು ಅಂತ ಹೇಳ್ಬೋದಾಗಿದೆ. ಒಟ್ಟಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ನವರು ಯಾವುದೇ ರೀತಿ ನಮಗೆ ಯಾವ ಬ್ಯಾನರ್ನಲ್ಲಿ ಆಗಿರ್ಬೋದು ಎಲ್ಲ ಬ್ಯಾನರ್ನಲ್ಲಿ ಯಾವುದೇ ಹೆಸರಿನ ಕಾರಣಕ್ಕಾಗಿ ಒಂದು ಪತ್ರಿಕೆಗಳಲ್ಲಿ ಹೆಸರಿನ ಕಾರಣಕ್ಕಾಗಿ ಇದು ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಸಹ ತರಾತುರಿಯಲ್ಲಿ ಅಂದರೆ ಸಚಿವ ಸೋಮಣ್ಣನವರೇಂದ್ರ ಈ ಶಂಕುಸ್ಥಾಪನೆ ಮಾಡಿ ಮುಗಿಸಿದ್ರು ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ. ಅರುಣ್ ಬಡಿಗೇರ್. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.